ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿರೋದು ಜಪಾನ್ ಟೋಕ್ಯೋದಲ್ಲಿ. ಇವತ್ತು ಸಂಡೇ, ವೆದರ್ ತುಂಬ ಚೆನ್ನಾಗಿತ್ತು ನೋಡಿ. ಎಲ್ಲರೂ ಟೆಂಟ್ ಹೌಸ್ ತೊಗೊಬಂದು ಪಾರ್ಕಲ್ಲಿ ಕೂತಿದ್ದಾರೆ. ಸೊ ನಾವು ಅದೇ ಥರ ಟೆಂಟ್ ಹೌಸ್ ತೊಗೊಬಂದು ಹೊರಗಡೆ ಪಾರ್ಕಲ್ಲಿ ಬಂದಿದ್ದೀವಿ. ಕಸಾಯಿ ರಿಂಕಾಯಿ ಪಾರ್ಕ್ ಅಂತ. ನಾನು ನನ್ನ ಮಗಳು ಪರಿ ಜೊತೆ ಡ್ರಾಯಿಂಗು ಕಲರಿಂಗ್ ಎಲ್ಲ ಮಾಡ್ತಿದ್ದೆ. ಸೊ ಆ್ಯಕ್ಚುಲಿ ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ನೋಡಿ ಹೊರಗಡೆ ಎಷ್ಟು ಜನ ಫುಲ್ ಫ್ಯಾಮಿಲಿ ಜೊತೆ ಎಲ್ಲರೂ ಟೆಂಟ್ ಹೌಸ್ ತೊಗೊಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಆಟ ಆಡ್ತಿದ್ದಾರೆ, ಡಿಫ್ರೆಂಟ್ ಗೇಮ್ಸು. ಸೊ ಇಲ್ಲಿ ಫ್ಯಾಮಿಲಿಗೆ ತುಂಬ ಒಳ್ಳೆ ಟೈಮ್ ಕೊಡ್ತಾರೆ. ವೀಕೆಂಡ್ಸ್ ಆಗಿರ್ಬೋದು, ಪಬ್ಲಿಕ್ ಹಾಲಿಡೇಸಲ್ಲಾಗಿರ್ಬೋದು, ತುಂಬ ಒಳ್ಳೆ ಟೈಮ್ ಕೊಡ್ತಾರೆ ಫ್ಯಾಮಿಲಿ ಜೊತೆ. ನೋಡಿ ಅಲ್ಲಿ ಇವತ್ತು ವೆದರ್ ತುಂಬ ಚೆನ್ನಾಗಿರೋದ್ರಿಂದ ಸೇಲಿಂಗ್ ಕೂಡ ಮಾಡ್ತಾ ಇದ್ದಾರೆ ತುಂಬ. ಸೊ ಝೂಮ್ ಹಾಕಿದ್ದೀನಿ. ಸೊ ಇದು ನಾವು ಬಂದಿರೋ ಪಾರ್ಕ್ ಹೆಂಗಂದರೆ ರಿವರ್ ಸೈಡ್ ಇದೆ, ಸೀ ಸೈಡ್. ಸೊ ನೋಡಿ ಅಪ್ಪ ಮಗಳು ಫುಲ್ ಬಾಲ್ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಪರಿಗೆ ಮನೆ ಒಳಗಿರೋದಕ್ಕಿಂತ ಈ ಥರ ಹೊರಗಡೆ ಬಂದು ಪಾರ್ಕಲ್ಲಿ ನಮ್ಮ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡೋದಂದರೆ ಅವಳಿಗೆ ತುಂಬ ಇಷ್ಟ. ಸೊ ಇಲ್ಲಿ ಜಪಾನಲ್ಲಿ ಎಲ್ಲರೂ ಹಾಗೇ ಆಲ್ಮೋಸ್ಟ್ ಮನೆ ಒಳಗಡೆ ಇರೋದಕ್ಕಿಂತ ಹೊರಗಡೆ ಬರೋಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ನೋಡಿ ಕಾಣ್ತಿದೆಯಲ್ಲ ದೊಡ್ಡದು ಜಾಯಿಂಟ್ ವೀಲ್. ಇದು ಕಸಾಯಿ ರಿಂಕಾಯಿ ಪಾರ್ಕಲ್ಲಿರೋದು ಬಿಗ್ಗೆಸ್ಟ್ ಜಾಯಿಂಟ್ ವೀಲು. ಇದು ಆಲ್ಮೋಸ್ಟ್ ಒಂದು ರೌಂಡ್ ಬರೋದಕ್ಕೆ ಒಂದು 18-20 ನಿಮಿಷ ತೊಗೊಳುತ್ತೆ. ಇದ್ರ ಮೇಲೆ ಕೂತ್ಕೊಂಡ್ರೆ ಫುಲ್ ವ್ಯೂ ಸಿಗುತ್ತೆ ನಮಗೆ, ಸಿಟಿ ಸೈಡು, ರಿವರ್ ಸೈಡೆಲ್ಲ ವ್ಯೂ. ಮತ್ತು ಇಲ್ಲಿ ನೋಡಿ ಎಲ್ಲರೂ ಆ ಕಡೆ ಗಾಳಿಪಟ ಹಾರಿಸ್ತಾ ಇದ್ರಾ, ಅದು ನೋಡಿ ನನ್ನ ಮಗಳು ಗಾಳಿಪಟ ಬೇಕು ಅಂತ ಹಠ ಮಾಡಿ ಹೋಗಿ ತೆಗೆಸ್ಕೊಂಡು ಬಂದ್ಲು. ಇವಾಗ ಆ ಗಾಳಿಪಟ ಬಂದು ನೋಡಿ, ಅದೊಂದು ಪಿಕ್ಚರ್ ಇದೆಲ್ಲ, ಆ ಕ್ಯಾರೆಕ್ಟರ್ ನೇಮ್ ಬಂದು ಅನ್ಪನ್ಮಾನ್ ಅಂತ. ಇಲ್ಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಿರೋಂಥ ಕ್ಯಾರೆಕ್ಟರ್ ಅದು. ಅದರದ್ದು ಚಾಕ್ಲೇಟ್ಸು, ಟಾಯ್ಸು ಎಲ್ಲನೂ ಸಿಗುತ್ತೆ. ಸೊ ನೋಡಿ ಎಲ್ಲ ಗಾಳಿಪಟ ಹಾರಿಸ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಅವ್ರ ಅಪ್ಪನ ಜೊತೆ ಎಲ್ಲ ಗಾಳಿಪಟ ಹಾರಿಸ್ಕೊಂಡು ಅಪ್ಪ ಮಗಳು ಇಬ್ಬರೂ ಆಲ್ಮೋಸ್ಟ್ ಎಲ್ಲರೂ ನೋಡಿ ಫ್ಯಾಮಿಲಿ ಜೊತೆ ಡಿಫ್ರೆಂಟ್ ಗೇಮ್ಸ್ ಎಲ್ಲ ಆಡ್ತಾ ಇದ್ದಾರೆ. ಸಾಕರು, ಡಾಡ್ಜ್ ಬಾಲು, ಹ್ಯಾಂಡ್ಬಾಲು ಮತ್ತು ಟೆನ್ನಿಸ್ಸು ಎಲ್ಲ ಅವ್ರ ಜೊತೆ ಎಲ್ಲ ಫ್ಯಾಮಿಲಿ ಜೊತೆ ಆಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಅಲ್ಲಿ ನೋಡಿ ಎಷ್ಟೊಂದು ಜನ ದೊಡ್ಡದು ಗಾಳಿಪಟ ಹಾರಿಸ್ತಿದ್ದಾರೆ. ಆ ಥರ ದೊಡ್ಡದು ಗಾಳಿಪಟ ಹಾರಿಸ್ಬೇಕು ಅಂದರೆ ಅದು ಆ ಸೈಡ್ ಡೆಡಿಕೇಟೆಡ್ ಪ್ಲೇಸ್ಗೆ ಹೋಗಿ ಅವ್ರು ಹಾರಿಸ್ಬೇಕು. ಈ ಥರ ನಮ್ಮ ಚಿಕ್ಕದು ಮಕ್ಕಳು ಹಾರಿಸ್ತಿದ್ದಾರೆ ಅಂದರೆ ಓಕೆ. ಈ ಪಾರ್ಕ್ ಅಂತೂ ತುಂಬ ಚೆನ್ನಾಗಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ವೀಕೆಂಡ್ಸು ವೆದರ್ ಚೆನ್ನಾಗಿದ್ರೆ ಈ ಥರ ಎಲ್ಲರೂ ನೋಡಿ, ಇವರು ನೋಡಿ ಬಬಲ್ಸ್ ಬಿಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ. ಎಲ್ಲ ಅಪ್ಪಂದರು ಅಮ್ಮಂದರು ಎಲ್ಲ ಮಕ್ಕಳ ಜೊತೆ ಮಕ್ಕಳಾಗಿದ್ದಾರೆ. ಓಕೆ, ಸೊ ಇವತ್ತಿಗೆ ನಾನು ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ.